ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ ನೋಡಿ, ನಿನ್ನೆ ನೈಟ್ ನಾನು ದೋಸೆ ಹಿಟ್ಟ ರುಬ್ಬಿಟ್ಟಿದ್ನೆಲ್ಲ ಎಲ್ಲ ಮಿಕ್ಸಿ ಮಾಡಿ ಇಟ್ಟಿದ್ದೆ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ನೋಡಿ, ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಸಾದಾ ದೋಸೆ ನಾನು ಹಾಕೋದಿಲ್ಲ, ಯಾಕಂದರೆ ಸ್ವಲ್ಪ ನಮಗೇನು ಪುಲಾವ್ ಅನ್ನ ಇತ್ತು, ನಿನ್ನೆ ರಾತ್ರಿ ಮಾಡಿರೋದು, ಮಧ್ಯಾಹ್ನ ಮಾಡಿದ್ನೆಲ್ಲ ಅದಿತ್ತು. ಅದಕ್ಕಾಗಿ ಶ್ರೇಯಾ ಧನುಷ ಪುಲಾವನ್ನೇ ಊಟ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಅವರಿಗೆ ದೋಸೆ ಆಮೇಲೆ ಹಾಕಿಕೊಡಮ್ಮ ಅಂದ್ರೆ, ಅದಕ್ಕಾಗಿ ಇಲ್ಲಿ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು ಕಟ್ ಮಾಡಿ ಹಾಕಿದೆ. ಯಜಮಾನ್ರಿಗೆ ಈ ಥರ ಮಾಡಬೇಕಂತ ನೋಡಿ, ಅದಕ್ಕಾಗಿ ಅವರಿಗೆ ಈ ಥರ ಮಾಡಿ ಕೊಡ್ತಾಯಿದ್ದೀನಿ. ನಾನು ದೋಸೆ ಹಿಟ್ಟಿಗೆ ರಾತ್ರಿನೇ ಉಪ್ಪು ಹಾಕಿಟ್ಟಿರ್ತೀನಿ ಸ್ನೇಹಿತರೆ. ಈಗ ತರಕಾರಿ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಅಂತೇಳಿ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಯಜಮಾನ್ರಿಗೊಂದು ಈ ಥರನೇ ಬೇಕು ಅವ್ರಿಗೆ ಯಾವಾಗಲೂ, ಅದಕ್ಕಾಗಿ ಇದೇ ಥರ ಮಾಡಿ ಕೊಡ್ತಾಯಿದ್ದೀನಿ. ಅವರಿಗೆ ಹಿಟ್ಟಿನಕ್ಕಿಂತ ಜಾಸ್ತಿ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಈ ಥರ ಮಾಡಿಕೊಟ್ರೆ ಖುಷಿಯಾಗುತ್ತೆ ಅವರಿಗೆ. ಅದಕ್ಕಾಗಿ ಅದನ್ನು ಮಾಡ್ತಾಯಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ತೇನೆ, ಜಾಸ್ತಿ ಇದಾಗಿದೆ, ಸಾಕಿಷ್ಟು. ಇದನ್ನು ನಾನೀಗ ಇಲ್ಲೇ ಮುಚ್ಚಿಡ್ತೇನೆ. ಮಧ್ಯಾಹ್ನ ಮೇಲೆ ಅಥವಾ ಅವ್ರು ಯಾವಾಗ ಬಿಡ್ತಾರೆ ಮಕ್ಕಳು ಆವಾಗ ಚಟ್ನಿ ಮಾಡಿ ದೋಸೆ ಹಾಕಿ ಕೊಡ್ತೇನೆ. ಈಗ ಅವ್ರು ಪುಲಾವ್ನ ಊಟ ಮಾಡಿದ್ದಾರೆ ಸ್ನೇಹಿತರೆ, ಅದಕ್ಕಾಗಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮಾಡ್ತೇನೆ ಸ್ನೇಹಿತರೆ. ನೋಡಿ, ಸ್ವಲ್ಪ ದಪ್ಪನೇ ಬರುತ್ತೆ. ಎಲ್ಲ ಥರ ತರಕಾರಿ ಹಾಕಿರ್ತೀವಲ್ಲ, ತರಕಾರಿ ಹಾಕಿರೋದ್ರಿಂದ ಈ ಥರ ದಪ್ಪನೇ ಬರುತ್ತೆ. ಮತ್ತು ಈ ಕಡೆಯೂ ಸ್ವಲ್ಪ ಎಣ್ಣೆನ ಹಾಕೋ. ಎಣ್ಣೆ ಬೇಡ, ನಾವು ತುಪ್ಪ ಹಾಕೊಳ್ಳಿ, ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟ್ ಮಾತ್ರ. ನೋಡಿ, ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬಿಡ್ತೇನೆ. ಇಷ್ಟು ಉಬ್ಬುತ್ತದೆ, ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟೇ. ನೋಡಿ ಇಲ್ಲಿ ಈಗ ಇದನ್ನು ತಿರುಗಿಸಿ ಹಾಕೊಂಡ್ಬಿಡ್ತೇನೆ ನೋಡಿ. ಈ ಕಡೆನ ಚೆನ್ನಾಗಿ ಬೇಯಬೇಕು ನೋಡಿ. ಈ ಸೈಡ್ ಕೂಡ ಚೆನ್ನಾಗಿ ಬೆಂದಿದೆ, ತಗೊಂಡ್ಬಿಡ್ತೇನೆ ಸ್ನೇಹಿತರೆ. ಇದಕ್ಕೇನು ಚಟ್ನಿ ಬೇಕಂತಿಲ್ಲ, ಏನು ಬೇಕಂತಿಲ್ಲ. ಈ ಥರ ಮಾಡಿಬಿಟ್ರೆ ಒಂಥರ ಉತ್ತಪ್ಪ, ಮೇಲ್ಗಡೆ ಈರುಳ್ಳಿ ಹೇಗೆ ಕೊಡ್ತಾರೆ ಉತ್ತಪ್ಪ, ನಾವು ಇದರೊಳಗಡೆ ಹಾಕಿ ಮಾಡ್ತೇನೆ. ನಮ್ಮ ಯಜಮಾನ್ರಿಗೆ ಇದೇ ಥರ ಇಷ್ಟ ಆಗುತ್ತೆ ಅಂತೆ. ಮತ್ತು ಯಾವ ಥರ ಬಿಡ್ತಾರೆ ಅದೇ ಥರ ಮಾಡಿಕೊಡ್ಬೇಕಲ್ಲ ಸ್ನೇಹಿತರೆ. ನಾವೊಂದು ಮಾಡೋದು ಅವರೊಂದು ಮಾಡೋದು ಆಗೋಕ್ಕಿಂತ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ. ಈಗ ಇದಷ್ಟು ಮಾಡಿ ಅವ್ರಿಗೆ ಕೊಟ್ಬಿಡ್ತೇನೆ. ನಾನು ಕೆಲಸಕ್ಕೆ ಹೋಗಿ ಬರ್ತೇನೆ ಸ್ನೇಹಿತರೆ. ಈಗ ಸ್ನೇಹಿತರೆ ಒಂಥರ ಬಣ್ಣ ದೋಸೆ ಥರ ಆಗ್ತಾವೆ, ತುಂಬಾ ಚೆನ್ನಾಗಿ, ಮತ್ತು ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತಾವೆ. ಯಾಕಂದರೆ ಹಸಿ ಈರುಳ್ಳಿ ಹಾಕಿರ್ತೀವಲ್ಲ, ಒಗ್ಗರಣೆ ಹಾಕಿದ್ರೆ ಮೆತ್ತಗಾಕ್ಕವು. ಹಾಗಾಗಿ ನೋಡಿ, ಮೊನ್ನೆ ಊರಿಂದ ಬರಾಗು ಪಪ್ಪಾಯ ತಂದಿದ್ದೆ. ಇಲ್ಲೂ ಈಗ ನಮ್ಮ ಯಜಮಾನ್ರು ನಿನ್ನೆ ನೀರು ಹಾಕಕ್ಕೆ ಹೋಗಿರತ್ತೆ ನಮ್ಮ ಅಮ್ಮರ ಮನೆಗೆ. ಪಪ್ಪಾಯ ತಂದಿದ್ದೆ. ಇದಷ್ಟು ಹಿಟ್ಟು ಬಂದು ದೋಸೆ ಚಟ್ನಿ ಬಂದ ಮೇಲೆ ಮಕ್ಕಳಿಗೆ ಮಾಡಿಕೊಡ್ತೀನಿ. ಇವೆಲ್ಲ ಬಂದು ಮಾಡ್ಕೊತೀನಿ. ನಾನೀಗ ಕೆಲಸಕ್ಕೆ ಹೊರಡ್ತೀನಿ. ಪೂಜೆನೂ ಆಗಿದೆ, ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಪೂಜೆ ಆಗಿದೆ ಸ್ನೇಹಿತರೆ. ಹಾಗೆ ಬಂದು ಎಲ್ಲ ಪಟ ಕೆಲಸ ಮಾಡ್ಕೊತೇನೆ ನೋಡಿ. ನಮ್ಮಮ್ಮರು ಕಾಳು ಪಡಿ ಮಾವಿನ ಹಣ್ಣು ಕೊಟ್ಟಿದ್ದಾರೆ. ಈಗ ಮಾವಿನ ತುಂಬಾ ಚೆನ್ನಾಗಿದ್ದಾವೆ, ಮಸ್ತಾಗಿದ್ದಾವೆ ನೋಡಿ. ಬಟ್ಟೆದೆಲ್ಲ ತೊಳೆದು ಹಾಕಿ ಕೆಲ್ಸಕ್ಕೆ ಹೊಂಟೇವಿ. ಧನುಷ ನಾನು ಇಬ್ಬರು ಹೊಂಟೇವಿ ಇವತ್ತು ಕೆಲಸಕ್ಕೆ. ಹೂ ನೋಡಿ ಎಷ್ಟಾಗಿದೆ ನಂದು, ಎಷ್ಟೊಂದು ಹರಿದು ದೇವರಿಗೆ ಏರಿಸಿದ್ದೀನಿ. ಮೇಲೆ ನಡಿ ನೋಡಿ, ಎಷ್ಟು ದಾಸವಾಳ ಹೂವು ಆಗಿದೆ ಅಂದರೆ ನಮ್ಮದು ಗಿಡ ಕಾಣಿಸ್ತಾ ಇಲ್ಲ, ಅಷ್ಟು ಹೂವಾಗಿದೆ. ಕೆಂಪು ಎರಡು ಥರ ಮಿಕ್ಸ್ ಮಾಡಿ ಹಚ್ಚಿದ್ದೇನೆ ಅದರೊಳಗಡೆ. ದಾಸವಾಳ ಗಿಡದಲ್ಲಿ 2 ಥರ ಗಿಡ ಇದೆ, ಕೆಂಪು ಮತ್ತು ಯೆಲ್ಲೋ ಕಲರ್. ಈಗ 10:30 ಆಗಿದೆ ಸ್ನೇಹಿತರೆ. ಇವತ್ತು ಕೆಲಸಕ್ಕೆ ಹೋಗೋಕೆ ಲೇಟ್ ಆಯಿತು ನನಗೂ ಕೂಡ. ಹೋಗಿ ಬರ್ತೇನೆ ಈಗ ಸ್ನೇಹಿತರೆ. ಟೈಮ್ ಬಂದು ಈಗ 1:45 ಆಗಿದೆ ಟೈಮ್ ಬಂದು. ಈಗ ತಿಂಡಿ ಮಾಡ್ತಾಯಿದ್ದೀನಿ ನೋಡಿ. ನಾನು ಹಾಗೆ ಕೆಲಸಕ್ಕೆ ಹೋಗಿ ಬಂದೆ, ಯಾರ್ಯಾರು ಬಂದರು 1-2 ಜನ. ಹಾಗಾಗಿ ತಿಂಡಿ ಮಾಡಲಿಲ್ಲ. ಹಾಗೆ ಅವರೊಟ್ಟಿಗೆ ಸ್ವಲ್ಪ ಕೂತ್ಕೊಳ್ದು, ಚಹಾ ಮಾಡಿಕೊಡ್ದು ಇದೇ ಮಾಡಿದೆ. ಈಗ ಇಲ್ಲಿ ಚಟ್ನಿ ಮಾಡಿದ್ದೇನೆ, ಕಾಯಿ ಚಟ್ನಿ ದೋಸೆ ನೋಡಿ ರೆಡಿ ಇದೆ. ಇಲ್ಲೊಂದು ಹಾಕಿಟ್ಟಿದ್ದೀನಿ. ಶ್ರೇಯಾ ನಾನು ಇಬ್ಬರು ತಿಂತಾಯಿದ್ದೀವಿ. ಇಲ್ಲಿ ಶ್ರೇಯಾ ತಿಂತಾಯಿದ್ದಾಳೆ. ಹೊರಗಡೆ ಸಿಕ್ಕಾಪಟ್ಟೆ ಸೆಕೆ ಇದೆ. ಇವನು ಇಲ್ಲಿ ಫೋನ್ ಹಿಡ್ಕೊಂಡು ಕೂತಿದ್ದಾನೆ. ನಾನು ಈಗ ತಿಂಡಿ ತಿಂತೇನೆ ಸ್ನೇಹಿತರೆ. ಮಧ್ಯಾಹ್ನ ಊಟ ಆಯಿತು, ತಿಂಡಿ ಆಯಿತು, ಎಲ್ಲ ಆಯಿತು. 2 ಗಂಟೆ ಆಗಿದೆ
ಸ್ನೇಹಿತರೆ ಹೊರಗಡೆ ಕೂತಿದ್ದೀನಿ. ಇಲ್ಲಿ ಅಕ್ಕಿ ನೋಡಿ ನಿನ್ನೆ ಕೂಡ ಹಸನು ಮಾಡ್ಬೇಕಂತೇಳಿ ಬಿಸಿಲಿಗೆ ಹಾಕಿದೆ. ನಿನ್ನೆ ಕೂಡ ಹಸನು ಮಾಡಲಿಲ್ಲ, ಇವತ್ತು ಹಸನು ಮಾಡ್ತಾಯಿದ್ದೀನಿ. ನಾಳೆ ಬೀಸ್ಕೊಂಬರ್ತಾರೆ ಯಜಮಾನ್ರು. ಇವತ್ತು ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇಲ್ಲಿ, ಅದಕ್ಕಾಗಿ ನಾಳೆ ಬೀಸ್ಕೊಂಬರ್ತಾರೆ. ಇನ್ನೂ ಒಂದಿಷ್ಟು ಅಕ್ಕಿ ಹಸನು ಮಾಡೋದಿದ್ದಾವೆ. ಅಕ್ಕಿ ತೊಳೆದು ಹಾಕಬೇಕು ಬಿಸಿಲಿಗೆ, ಅಂದರೆ ಅಕ್ಕಿ ರೊಟ್ಟಿ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾವೆ. ಇಲ್ಲಿ ಹಸನು ಮಾಡ್ತಾ ಕೂತಿದ್ದೀನಿ ಅಕ್ಕಿ. ಈಗ ಇಲ್ಲಿ ಗೋಧಿ ಕೂಡ ನಾನು ಹಾಕಿದ್ದೆ ಬಿಸಿಲಿಗೆ. ಇದರಲ್ಲಿ ನಿಮಗೆ ಬಿಳಿದು ಏನಂದರೆ ಅಕ್ಕಿ ಕುಡಿಸಿದ್ದೇನೆ ನಾನು ಗೋಧಿಯಲ್ಲಿ. ಯಾಕೆ ಅಂಥೇಳಿ ಕೇಳ್ಬೋದು. ನಾನು ಒಂದು 12 kgಗೆ ಒಂದೂವರೆ kg ಅಷ್ಟು ಅಕ್ಕಿನ ಹಾಕಿದ್ದೇನೆ. ಅಕ್ಕಿ ಗೋಧಿನ ಕೆಳಗೆ ಹಂಗೆ ಇದೆ, ಕಾಣ್ತಿರ್ಬೋದು ನೋಡಿ. ಇಲ್ಲಿ ಮಿಕ್ಸ್ ಮಾಡಿಲ್ಲ ಇನ್ನೂ ಚೆನ್ನಾಗಿ, ಮೇಲ್ಗಡೆ ಅಕ್ಕಿ ಸುರಿಬಿಟ್ಟಿದ್ದೀನಿ. ಅದಕ್ಕಾಗಿ ಯಾಕೆ ಅಕ್ಕಿ ಹಾಕಿದ್ದೀನಿ ಗೋಧಿಯಲ್ಲಿ ಅಂದರೆ ಸಿಕ್ಕಾಪಟ್ಟೆ ಇವು ಹೊಲದ ಗೋಧಿ ಸ್ನೇಹಿತರೆ. ಮಿಲ್ಲಿಗೆ ಹೋಗಿ ಬಂದರೆ ಜಿಗಿ ಎಲ್ಲ ಹೋಗುತ್ತೆ. ಇವು ಡೈರೆಕ್ಟ್ ಹೊಲದಿಂದ ನಾನು ತೊಗೊಂಡಿರೋದು. ಸಿಕ್ಕಾಪಟ್ಟೆ ಜಿಗಿದ ಇವು ಗೋಧಿ. ಚಪಾತಿ ಏನು ಹಾಕೋಗುತ್ತಾ ಸ್ನೇಹಿತರೆ, ದೊಡ್ಡದು ಎಷ್ಟು ದೊಡ್ಡದು ತೀಡಿದ್ರೂ ಹಂಚಲ್ಲಿ ಹೋದ ತಕ್ಷಣ ಇಷ್ಟೇ ಪೂರಿ ಅಟ್ಟನೆ ಇಷ್ಟೇ ಹಾಕ್ಕಾವು. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದರೆ, ಅಕ್ಕಿ ಹಿಟ್ಟು ಹಾಕಿದ್ರೆ ಇದು ಇರುತ್ತಲ್ಲ, ಅಕ್ಕಿ ಹಾಕಿ ಬೀಸ್ಕೊಂಬಂದರೆ ಇದಾಗುತ್ತೆ ಅಂಥೇಳಿ ನಾನು ಅಕ್ಕಿ ಹಾಕ್ತೇನೆ ಯಾವಾಗಲೂ. ಗೋಧಿ ತುಂಬಾ ಜಿಗಿ ಇದ್ದರೆ ಈ ಥರ ಸ್ವಲ್ಪ ಅಕ್ಕಿ ಹಾಕ್ತೀನಿ. ಒಂದು 10 kgಗೆ 1 kg 1.5 kg ಅಷ್ಟು ಅಕ್ಕಿ ಹಾಕಿ ಬೀಸ್ತೇನೆ. ಇಲ್ಲಾಂದರೆ ತುಂಬಾ ಇದಾಗಿಬಿಡ್ತಾವೆ. ಮಣ್ಣು ನಾನು ಹಾಗೆ ಬೀಸಿದ್ದೆ. ಹಿಟ್ಟು ನಾದು ಮುಂದೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ನಾದ್ಕೊತಿದ್ದೆ. ಚೆನ್ನಾಗಿ ಅಕ್ಕಿದ್ದು ಟೇಸ್ಟ್ ಕೂಡ ಚೆನ್ನಾಗಿರ್ತಾವೆ, ಹಾಗೇನು ಇರೋದಿಲ್ಲ. ಮತ್ತು ಸ್ವಲ್ಪ ಚಪಾತಿ ಗಟ್ಟಿಯಾಗಿ ಬರ್ತವೆ, ಪರವಾಗಿಲ್ಲ. ನಾವೇನು ಇದನ್ನು ಮಾಡಲ್ಲಲ್ಲ, ಹಾಗಾಗಿ ಪರವಾಗಿಲ್ಲ ಅಂತೇಳಿ ಮಾಡ್ತಾಯಿದ್ದೆ. ಜಿಗಿ ಆದರೆ ಈ ಟೇಸ್ಟು ಹತ್ತಲ್ಲ ಬಾಯಲ್ಲಿ, ಅದಕ್ಕಾಗಿ ಸ್ವಲ್ಪ ಅಕ್ಕಿ ಹಾಕಿದರೆ ಚೆನ್ನಾಗಿರ್ತಾವೆ ಅಂಥೇಳಿ ಅಕ್ಕಿ ಹಾಕಿ ಬೀಸ್ಕೊಂಬರ್ತಾಯಿದ್ದೀನಿ. ನೋಡಿ ನಮ್ಮ ಸರು ಕೊಬ್ಬರಿ ಹಾಕಿದ್ವಿ, ಕೊಬ್ಬರಿ ಗೆರಟೆ ತೆಗಿತಾ ಕೂತಿದ್ದಾರೆ. ಅದರೊಳಗಿನ ಎಲ್ಲ ಗೆರಟೆ ಹೊಡೆದು ಬರುವಂಥ ಎಲ್ಲ ಗೆರಟೆಗಳನ್ನು ತೆಗಿತಾ ಇದ್ದಾನೆ. ಹಾಗೆ ಬಟ್ಟೆಗಳನ್ನು ತೆಗೆದು ಒಳಗೆ ಹಾಕಬೇಕು. ಯಾಕಂದರೆ ಅವನನ್ನು ಸ್ವಲ್ಪ ಅವನಿಗೆ ಎಷ್ಟಾಗುತ್ತೋ ಅಷ್ಟು ಮಣ್ಣನ್ನು ಹರಡ್ತಾ ಇದ್ದಾನೆ ದಿನ ಅವನ ಕೈಲಿ ಎಷ್ಟು ನೀಗುತ್ತೋ ಅಷ್ಟು ಹರಡ್ತಾ ಇದ್ದಾನೆ. ಯಾಕಂದರೆ ನಂದು ಬೇರೆ ಕೆಲಸ ಇರುತ್ತೆ, ಅವನದ್ದು ಕೆಲಸ ಇರುತ್ತೆ. ಈಗ ನೋಡಿ ಸ್ನೇಹಿತರೆ, ಬನ್ನಿ ಸೆಂಟೆಕ್ಸನ್ನು ಫುಲ್ ಮಾಡಿದ್ದಾರೆ ನಮ್ಮ ಯಜಮಾನ್ರು ಮಣ್ಣು ಹಾಕಿ. ಈಗ ಅದನ್ನು ತೋರಿಸ್ತೇನೆ ನಿಮಗೆ. ನೋಡಿ ಸ್ನೇಹಿತರೆ, ಹೊರಗಡೆ ಇಲ್ಲಿ ಜೋಳ ಅಕ್ಕಿ ಹಸನು ಮಾಡ್ತಾ ಕೂತಿದ್ದೀನಿ. ಹಣೆ ಮೇಲೆ ಬೊಟ್ಟು ಹೋಗಿದೆ. ಧನುಷ್ ಬೊಟ್ಟು ತರೋ ನಾ ಹಣೆ ಮೇಲೆ ಬೊಟ್ಟಿಲ್ಲದೆ ಯಾವತ್ತೂ ಇರಲ್ಲ. ಯಾಕೆಂದ್ರೆ ನೋಡಿ ಈಗ ಸೆಕೆಗೆ ಬೈರಾಸಿಂದ ಮುಖ ಒರೆಸ್ಕೊಂಡು ಅದು ಯಾವಾಗ ಹೋಗಿದೆ ನೋಡಿಕೊಂಡೇ ಇಲ್ಲ, ಎಲ್ಲಿ ಬಿದ್ದಿದೆ ಅನ್ನೋದು ಸಹ ಗೊತ್ತಿಲ್ಲ ನನಗೆ. ನನ್ನ ಡ್ರೆಸ್ ನೋಡಿದರೆ ಗೊತ್ತಾಗುತ್ತೆ, ಫುಲ್ ಚಂಡೆ ಆಗಿದೆ. ನಾನು ಇಷ್ಟು ಹೊರಗಡೆ ಕೂತಿದ್ದೀನಿ, ಗಾಳಿನೇ ಇಲ್ಲ ಮಾರೆ. ಬೊಟ್ಟು ಎಲ್ಲಿ ಬಿದ್ದಿದೆ ಅಂತಲೂ ಗೊತ್ತಿಲ್ಲ. ನಾ ಕೆಲಸಕ್ಕೆ ಹೋಗುವಾಗ ಪರ್ಸಲ್ಲಿ 1-2 ಬೊಟ್ಟು ಇಟ್ಕೊಂಡು ಹೋಗ್ತೇನೆ. ನಾನು ಮೊದಲೇ ಹೀಟು ಸಿಕ್ಕಾಪಟ್ಟೆ, ಮೈ ತುಂಬ ನೀರು ಹತ್ತೆ. ಅದಕ್ಕಾಗಿ ಅಂತೇಳಿ ಅಲ್ಲಿ ಕೆಲಸ ಮಾಡಿ ಬರುವಷ್ಟರಲ್ಲಿ 2 ಅಥವಾ ಬೊಟ್ಟು ಹೋಗಿಬಿಟ್ಟಿರ್ತೇನೆ ನಾನು ಒರೆಸ್ಕೊಂಡು. ಈಗ ನೋಡಿಕೊಂಡೇ ಇಲ್ಲ ನಾನು ಎಲ್ಲಿ ಬಿದ್ದಿದೆ. ಯಾವಾಗ ಹೋಗಿದೆ ಧನುಷೆ ನೋಡಿ, ಯಾವಾಗಲೇ ಹೋಗಿದೆ ಅಮ್ಮ ಅಂತ ಹೇಳ್ತಾ ಇದ್ದಾನೆ ಅವನು. ಬೊಟ್ಟಿಲ್ಲ ಅಂದರೆ ಟಸ್ನಿ ಕಾಣುತ್ತೆ. ಬೊಟ್ಟು ತೊಗೊಂಬ ಮೊದಲಿಗೆ. ನೋಡಿ ಸ್ನೇಹಿತರೆ, ಹಣೆ ಮೇಲೆ ಬೊಟ್ಟು ಇರಲಿಲ್ಲ, ಟಸ್ನಿ ಕಾಣಕತ್ತಿತ್ತು. ನಮ್ಮ ಸರ್ ಇಲ್ಲಿ ನಿಂತಿದ್ದಾರೆ, ಬೊಟ್ಟು ತಂದು ಕೊಟ್ಟು ಅದಕ್ಕಾಗಿ ಹಚ್ಕೊಂಡೆ. ನೋಡಿ ಬೊಟ್ಟಿಲ್ಲ ಅಂದರೆ ಮನುಷ್ಯ ಎಷ್ಟು ಟಸ್ನಿ ಕಾಣುತ್ತೆ, ಮೇಲೆ ಆಗಿದೆ ಅಂತ ಕಾಣ್ತಾ ಇಲ್ಲ ನನಗೆ ಕೂಡ. ನನಗೆ ಮೊನ್ನೆ ಒಬ್ಬರು ನಮ್ಮ ಅಮ್ಮರಿಗೆ ಕೇಳಿದರು, ಬೊಟ್ಟೆ ಯಾಕೆ ಇಷ್ಟು ದೊಡ್ಡದು ಹಚ್ತೀನಿ ನೀನು ಅಂಥೇಳಿ. ನನಗೆ ಅದು ಚಿಕ್ಕದು ಹಚ್ಚಿದರೆ ಇಷ್ಟನೇ ಇಲ್ಲ, ಚಿಕ್ಕ ವಯಸ್ಸಿಂದನೂ ಅದು ದೊಡ್ಡ ಹಚ್ಕೊಂಡೇ ಅಭ್ಯಾಸ ಅಷ್ಟೇ. ನೋಡಿ ದೊಡ್ಡ ಹಚ್ಚಿದರೆ ಮುಖ ತುಂಬ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಬೊಟ್ಟು ಹೆಣ್ಮಕ್ಳಿಗೆ ಬೊಟ್ಟೆನೇ ಲಕ್ಷಣ. ಎಷ್ಟೇ ಚೆನ್ನಾಗಿದ್ರೂ ಹಣೆ ಮೇಲೆ ಬೊಟ್ಟಿದ್ರೇ ಚೆಂದ ಅಲ್ಲ ಸ್ನೇಹಿತರೆ. ಹಾಗಾಗಿ ನೋಡಿ, ನಾನು ಒಬ್ಬಳೇ ಇಷ್ಟು ದೊಡ್ಡದು ಬೊಟ್ಟು ಹಚ್ತೇನೆ. ನಮ್ಮ ಮನೇಲಿ 4 ಜನ ಅಕ್ಕ ತಂಗಿಯರಲ್ಲಿ ಯಾರೂ ಹಚ್ಚೋದಿಲ್ಲ. ಬೊಟ್ಟು ದೊಡ್ಡ ಚೆಂದ ಚಿಕ್ಕ ಚೆಂದ ಕಮೆಂಟ್ ಮಾಡಿ. ಇಲ್ಲೆಲ್ಲ ತುಳಸಿ ಮುಂದೆ ಟೈಲ್ಸ್ ಇದ್ದು ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇದೆ. ಇಲ್ಲಿ ರಂಗೋಲಿ ಹಾಕಲಿಕ್ಕೆ ಬ್ಲ್ಯಾಕ್ ಟೈಲ್ಸ್ ಎಲ್ಲ ಹಾಕಿದ್ನಿ, ಎತ್ತಿ ಅಲ್ಲಿ ಇಟ್ಟಿದ್ದಾನೆ ನೋಡಿ, ಎಲ್ಲ ತೆಗೆದು. ಊರಿಂದ ಬಂದಾಗಿನಿಂದ ಈ ಕೆಲಸ ಮಾಡ್ತಾಯಿದ್ದಾನೆ. ಆದಷ್ಟು ಅವನ ಕೈಲಿ ಆದಷ್ಟು ಮಾಡ್ತಾನೆ. ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಅವನ ಶಕ್ತಿ ಮೀರಿನೂ ಮಾಡ್ತಾಯಿದ್ದಾನೆ.
ನೋಡಿ ಇಲ್ಲಿದಿಷ್ಟು ಮಣ್ಣು ಹರಡಿ ಇಲ್ಲೆಲ್ಲ ಟೈಲ್ಸ್ ಎತ್ತಿ ಹಾಕಿ ಮಾಡಿದ್ದಾನೆ. ನಾವು ಊರಿಗೆ ಹೋದಾಗ ಇಲ್ಲಿ ಯಾವುದೋ ಅವ್ರ ಪಾಪ ಬೀಜ ಹಾಕಿದಾರಂತೆ, ಹೂವಿನ ಗಿಡದ್ದು ಸಸಿ ಮಾಡಿ ತೆಗೆದ್ರೆ ಆಯ್ತು ಅಂಥೇಳಿ ಹಾಕಿದ್ದಾರೆ. ಈಗ ನಾಳೆ ನಾನು ಇದಷ್ಟು ಹುಲ್ಲು ತೆಗೆದುಕೊಡ್ತೀನಿ. ಇಲ್ಲಿ ಕೂಡ ಟೈಲ್ಸ್ ಎಲ್ಲ ತೆಗೆದು ಮಣ್ಣು ಹಾಕ್ತಾನಂತೆ. ಇಲ್ಲಿ ಟೈಲ್ಸ್ ಎಲ್ಲ ಹಾಕಿ ವಾಪಸ್ ಅದೇ ಟೈಲ್ಸ್ ಹಾಕೋದಿಲ್ಲಿ. ಅವು ತುಂಡು ಟೈಲ್ಸ್ ಹಳೆವು ನೋಡಿ ಎಷ್ಟು ಚಿಕ್ಕ ಚಿಕ್ಕದ, ಅಂದರೆ ಹುಲ್ಲು ತುಳಸಿ ಸುತ್ತು ತುಂಬ ಬರುತ್ತೆ ಅಂಥೇಳಿ ಹಾಕಿದ್ವಿ. ಸಿಮೆಂಟ್ ಹಾಕಬೇಕಂಥೇಳಿ ಎಲ್ಲ ತೆಗೆದಿದ್ದಾನೆ. ಮಳೆಗಾಲದಲ್ಲಿ ಸ್ವಲ್ಪ ಹುಲ್ಲು ಬರುತ್ತೆ ಜಾಸ್ತಿ, ತುಳಸಿ ಸುತ್ತ ಹಾಕಲಿಕ್ಕೆ ಆಗಲ್ಲ ದೀಪ ಹಚ್ಚಿ ಅಂಥೇಳಿ, ಅದಕ್ಕಾಗಿ ಈ ಥರ ಮಾಡಿದಾರೆ ನೋಡಿ. ಇಲ್ಲಿ ತೆಗ್ದಿದ್ದಾನೆ. ನಾನು ಈ ಕಡೆ ತೆಗ್ದದ್ದು ನೋಡಿಲ್ಲ, ಇಲ್ಲಿ ತೆಗೆಸ್ಬಾರ್ದಾಗಿತ್ತು, ಅವನು ತೆಗೆದು ಬಿಟ್ಟಿದ್ದಾನೆ, ನಾನು ನೋಡಲಿಲ್ಲ. ಇನ್ನೂ ಗೋಧಿ ಇಲ್ಲೇ ಅದಾವು. ಇಲ್ಲಿ ನೋಡಿ ಮಾಡ್ತಾಯಿದ್ದಾನೆ ನೋಡಿ, ಫುಲ್ಲು ಅದ್ದೆ ಆಗಿಬಿಟ್ಟಿದ್ದಾನೆ ನನ್ನ ಮಗ. ಈಗ ಅಲ್ಲ ಧನುಷ ಸೆಕೆ ಇದೆ, ಇನ್ನೂ ಸ್ನಾನಕ್ಕೆ ಹೋಗೋಣ ಸ್ನೇಹಿತರೆ. ಅವನು ಅಲ್ಲೇ ಗಿಡದ ಕಡೆ ಹೋಗಿ ನೋಡಿ ಅವನು ಕೆಲಸ ಮಾಡ್ತಾಯಿದ್ದಾನೆ. ಈ ಥರ ಕೆಲಸ ಮಾಡೋದಂದರೆ ಅವನಿಗೆ ತುಂಬಾ ಇಷ್ಟ. ಆದರೆ ಬೇಡಪ್ಪ ನಾವು ಕಲಿ ಅಂತೀವಿ, ಅವನಿಗೆ ಏನು ಅನ್ನೋದು ನನಗೂ ಅರ್ಥನೇ ಆಗ್ತಾಯಿಲ್ಲ. ನಾನು ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ದಾಸವಾಳ ಹೂ ಒಂದೇ ಗಿಡ, ಅದು ಗಿಡ ಬಾದೈತೆ ಅಲ್ಲಿದು, ಅದು ಹೋಗ್ತಾನೇ ಇದೆ. ಇದೊಂದೇ ಗಿಡ ಫುಲ್ ಹೂ ಆಗೋದು, ಮತ್ತು ಅದು ಸ್ವಲ್ಪ ಹೂ ಕೊಡ್ತಾಯಿದೆ. ಈಗ ಕಾಣ್ತಿರ್ಬೋದು, ದಿನ ಒಂದು 3-4 ಹೂ ಸಿಗುತ್ತೆ ಅದರಲ್ಲಿ. ಆದರೆ ಇದರಲ್ಲಿ ಸಿಕ್ಕಾಪಟ್ಟೆ ಹೂ ಸಿಗ್ತಾಯಿದೆ. ಆದರೆ ಎಷ್ಟು ಬೇಕು ಅಷ್ಟೇ ಕೊಯ್ಕೋತೇವೆ, ಗಿಡದಲ್ಲಿ ಬಿಡ್ತೇವೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಸಖತ್ತಾಗಿದೆ ನೋಡಿ. ನೋಡಿ ನನ್ನ ಮಗನ ಕೆಲಸ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಕೇಳ್ತೇನೆ. ನೋಡಿ ಈಗ ಈ ಕೆಲಸ ಮಾಡ್ತಾಯಿದ್ದಾನೆ. ಇಲ್ಲಿ ಮಲ್ಲಿಗೆ ಹೂವಿನ ಗಿಡ ಕೂಡ ಇದೆ. ನಾನು ಮಣ್ಣಲ್ಲಿ ಹೋದರೆ ಇದು ಆಗುತ್ತೆ, ಹೂ ಕೂಡ ಆಗ್ತಾಯಿದೆ, ಅದು ಮಗ್ಗಿಬಿಟ್ಟಿದೆ ಈಗ. ಹಾಗೆ ನಿಮಗೆ ಇನ್ನೂ ಒಂದು ನಾನು ತೋರಿಸ್ತೇನೆ, ಏನಂಥೇಳಿ ಬನ್ನಿ. ಇಲ್ಲಿ ಗುಲಾಬಿನ ಗಿಡದ ಹತ್ರ ಎಲ್ಲ ಈಗ ಮಣ್ಣು ಹಾಕ್ಕೋಬೇಕು ನಾವು. ಈಗ ಇಲ್ಲಿಗೆ ಬಂದೆ ನೋಡಿ. ನಾನು ಊರಿಗೆ ಹೋಗೋಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಸೆಂಟೆಕ್ಸ್ ಧನುಷ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕ್ತಿದ್ದಲ್ಲ ನೋಡಿ, ಈಗ ಫುಲ್ಲು ಫಿನಿಶ್ ಆಗಿದೆ. 2 ಸೆಂಟೆಕ್ಸು ಮಣ್ಣಿನ ಅಡಿಗೆ ಇದ್ದಾವೆ ನಮ್ಮ. ಇದನ್ನು ಹಾಕಿ 2011ರಲ್ಲೇ ಹಾಕಿದ್ದೀವಿ. ಇದನ್ನು ಜಸ್ಟ್ ಈಗ ಮಾರ್ಚ್ ತಿಂಗಳಿಂದ ಹಾಕಿರೋದು. ಇದು ಸೆಂಟೆಕ್ಸ್ ಈಗ ಫುಲ್ ಇದೆ ಸೆಂಟೆಕ್ಸ್ ನೀರು. ಯಾಕಂದರೆ ನೀರು ತುಂಬೆ ನಾವು ಸುತ್ತು ಮಣ್ಣು ಹಾಕೋಬೇಕಾಗುತ್ತೆ, ಇಲ್ಲಾಂದರೆ ಬೆಂಡಾಗುತ್ತೆ ನಮಗೆ. ಈಗ ಬೆಂಡಾಗಿಲ್ಲ ಸ್ನೇಹಿತರೆ. ನಮ್ಮ ಯಜಮಾನ್ರು ನಾನು ಊರಿಗೆ ಹೋದಾಗಲೇ ಹಾಕಿದರೆ ಮಣ್ಣು ಸುತ್ತು ಫುಲ್ಲು ಫಿನಿಶ್ ಮಾಡಿರೋದು ಅವರೇ. ಆಲ್ಮೋಸ್ಟ್ ಮಾಡಿ ಹತ್ರ ಒಂದು ವಾರ ಮೇಲೇ ಆಯ್ತಂತ ಕಾಣಿಸುತ್ತೆ. ಬೆಂಡಾಗಿಲ್ಲ ಇಷ್ಟರವರೆಗೂ. ಬನ್ನಿ ಇಲ್ಲಿ ಓಪನ್ ಇದೆ, ಇದರೊಳಗಡೆ ಗಲೀಜು ಹೋಗುತ್ತೆ ಇರುವೆ ಎಲ್ಲ ಅಂಥೇಳಿ ಬಟ್ಟೆ ತುರುಕಿದ್ದೀವಿ, ಹೋಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನೀಗ ಓಪನ್ ಮಾಡ್ತೀನಿ. ಟೋಪನ್ನ ಸುತ್ತದಿದೆ ಇದು. ನೀರು ನೋಡುವ ನೋಡಿ, ಫುಲ್ ಇದೆ, ನಿಮಗೂ ಕಾಣಿಸುತ್ತಲ್ಲ ನೀರು. ಒಂದು ಚೂರು ಯಾವ ಕಡೆಯೂ ಬೆಂಡಾಗಿಲ್ಲ ಮಾತ್ರ. ಫೋನ್ ಏನಾದರೂ ಬಿದ್ದರೆ ಕಷ್ಟ ಸ್ನೇಹಿತರೆ, ಅದಕ್ಕಾಗಿ ಯಾವ ಕಡೆಯೂ ಬೆಂಡಾಗಿಲ್ಲ. ಫಿನಿಶ್ ಮಾಡಿಬಿಡ್ತೀನಿ ಅದನ್ನು, ಮತ್ತು ಇದಾಗುತ್ತೆ ನೋಡಿ. ಎಲ್ಲ ಕಡೆ ನಮ್ಮ ಮನೆಯವರು ಇರುವೆ ಎಲ್ಲ ಹೋಗುತ್ತೆ ಅಂಥೇಳಿ ಬಟ್ಟೆ ಸುತ್ತಿಬಿಟ್ಟಿದ್ದಾರೆ. ಚೆಂದ ಮಾಡಿ ಹಾಕಿಲ್ಲ, ಗಂಡು ಮಕ್ಕಳು ಹಾಗೆ ಮಾಡ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಈಗ ಸ್ವಲ್ಪ ಇದನ್ನು ಮಾಡಿ ಹಾಕ್ತೀನಿ ನಾನೇ. ಚೆಂದ ಮಾಡಿ ಹಾಕ್ಕೋಬೇಕು, ಇಲ್ಲಾಂದರೆ ಇರುವೆ ಎಲ್ಲ ಹೋಗ್ತವೆ ಅದರೊಳಗಡೆ. ಇರುವೆ ಹೋಗಿ ಎಲ್ಲ ಹೊಲಸು ಬೀಳುತ್ತೆ. ಇದು ಯಾಕೆ ವೇಸ್ಟ್ ಇಷ್ಟೊಂದು ಹೊಟ್ಟೆ ಮಾಡಿದಾರೋ ಗೊತ್ತಿಲ್ಲ. ಅಂದರೆ ಹೊಸ ಸಿಂಟೆಕ್ಸ್ ನಾವೇನು ತಂದಿಲ್ಲ, ಬೇರೆಯವ್ರದ್ದು ಇತ್ತು, ಅದಕ್ಕೆ ಸ್ವಲ್ಪ ಹಣ ಕೊಟ್ಟು ತಂದೀವಿ. ಈಗ ಹೊಸ ತರಲಿಕ್ಕೆ ಹೋದರೆ ತುಂಬಾ ಕಷ್ಟ ಆಗುತ್ತೆ ನಮಗೆ ನೋಡಿ ಈ ಥರ. ಯಾಕಂದರೆ ಬಿಸಿಲಿಗೆ ಟೋಪನ್ನು ಸುಟ್ಟುಬಿಡ್ತವೆ, ಅದಕ್ಕೆ ಈ ಥರ ನೋಡಿ. ಆದರೆ ಎಲ್ಲಿ ಬೆಂಡಾಗಿಲ್ಲ, ಒಳಗಡೆ ಹೋಗಿಲ್ಲ, ಸಿಂಟೆಕ್ಸು ನೀಟಾಗಿ ಚೆನ್ನಾಗಿ ಕೂತಿದೆ. ಈ ಥರ ಮಾಡ್ಕೊಳ್ಳಿ. ಯಾರಿಗೆ ದೊಡ್ಡ ಸಿಂಟೆಕ್ಸ್ ಕೆಳಗಡೆ ಸಿಮೆಂಟಿಂದೆಲ್ಲ ಮಾಡಲಿಕ್ಕೆ ಆಗಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಳಿ. ಇದು 2000 ಲೀಟ್ರದ್ದು, ಇದು 1000 ಲೀಟ್ರದ್ದು. ಟೋಟಲಾಗಿ 3000 ಲೀಟ್ರ್ ನೀರಾಯಿತು. ಹಾಗೆ ಇದು ಬಂದು 5000 ಲೀಟ್ರು ಸಿಂಟೆಕ್ಸ್. ಇದು ಸಣ್ಣದಿದೆ, ಇದು ಕೂಡ ಫುಲ್ ಇದೆ, ಸ್ವಲ್ಪ ಕಮ್ಮಿ ಇದೆ. ಯಾಕಂದರೆ ಇದರೊಳಗಡೆ ಎತ್ತಿ ಗಿಡಕ್ಕೆ ಹಾಕ್ತೇವೆ. 500 ಲೀಟ್ರದ್ದು ಇನ್ನೊಂದು ಬಿಳಿದ ಸಿಂಟೆಕ್ಸ್ ಮೇಲ್ಗಡೆ ಇದೆ. ಟೋಟಲ್ ಇರೋದು ನಮ್ಮ ಹತ್ರ ಈಗ 4000 ಲೀಟ್ರ್ ನೋಡಿ. ನಾನು ಊರಿಂದ ಬಂದಾಗಿಂದ ಮಾಡ್ಬೇಕಂತೇನೋ ನಾನು 5-6 ದಿನ ಆಯಿತು, ವಿಡಿಯೋ ಮಾಡಿದ್ದಿಲ್ಲ. ಇವತ್ತು ಬಂದೆ, ಬರ್ತೇನೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಈಗ
ಬನ್ನಿ ಸ್ನೇಹಿತರೆ, ಈಗ ಇದಷ್ಟು ಮಾಡ್ತೀನಿ, ಒಳಗಡೆ ಹೋಗ್ತೀನಿ. ನಾನು ಕೂಡ ಪಾತ್ರೆ ಎಲ್ಲ ತೊಳಿಬೇಕು. ಸರ್, ಮಣ್ಣು ಹಾಕ್ತಾಯಿದ್ದೀರಲ್ಲ, ನಿಮ್ಮ ಮನುಷ್ಯಕ್ಕೆ ಏನ್ರಿ? ಹಾಂ ಹೇಳ್ರಿ. ಇನ್ನು ಇದರೊಟ್ಟಿಗೆ ಕೆಲಸ ಇದೊಂದು. ಅಲ್ಲಿ ದಾಸವಾಳ ಗಿಡದ ಕಡೆ ಹಾಕು, ದಾಸವಾಳ ಗಿಡದ ಕಡೆ ಹಾಕು. ಅಲ್ಲಿ ಅಲ್ಲಮ್ಮ, ಅಲ್ಲಿ ಅಲ್ಲಪ್ಪ, ಬೇಡ, ಅಲ್ಲಿ ಮಣ್ಣು ತೆಗಿಬೇಕು. ಧನುಷ್, ಅಲ್ಲಿ ಮಣ್ಣು ತೆಗಿಬೇಕು ನಾವು. ಡಬಲ್ ಕೆಲಸ ನಿಂಗೆ. ಆ ದಾಸವಾಳ ಗಿಡದ ಕಡೆ ಹಾಕು, ಕರೆಕ್ಟ್ ಆಗುತ್ತೆ. ಡಬಲ್ ಕೆಲಸ ಮಾಡೋಕ್ಕೆ ಹೋಗಬೇಡ, ಒಂದೇ ಸತಿ ಮಾಡಿಬಿಡು ಕೆಲಸ ಕಣೋ. ನೋಡಿ, ಅಲ್ಲಿ ಕಟ್ಟಿಗೆಗಳನ್ನು ಅವತ್ತದ್ದು ಶ್ರೇಯ ನಾನು ತಂದು ಹಾಕಿರೋದು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿರ್ಬೋದು. ಈಗ ಎಲ್ಲ ಒಣಗಿದಾವೆ ಇವು, ಅಲ್ಲಿ ಹಾಕಬೇಕು. ಇದು ನಮಗಲ್ಲ, ನಮಗಾದ್ರೆ ಇಷ್ಟೊತ್ತಿಗೆ ನಾನೆಲ್ಲ ಕಟ್ ಮಾಡಿ ಒಳಗಡೆ ಇಟ್ಕೋತಿದ್ದೆ. ಚಂದಮಡಿ ಹಾಕೋ ಆ ಥರ ಹಾಕಬೇಡ, ಬೇರೆಯವ್ರಿಗೆ ಕೊಡೋದಿದೆ ಸ್ನೇಹಿತರೆ. ನಮ್ಮಮ್ಮರಿಗೆ, ಅವರಿಗೆ ನೀರು ಬಿಸಿ ಮಾಡಲಿಕ್ಕೆ ಕಟ್ಟಿಗೆ ಇಲ್ಲ, ಅವರಿಗೆ ಏಜ್ ಕೂಡ ಆಗಿದೆ. ಹಾಗಾಗಿ ಸುಮ್ಮನೆ ನಮ್ಮ ಮನೆ ಹತ್ರ ತುಂಬಾ ಇದೆ. ಇದು ಎಲ್ಲ ಕಟ್ಟಿಗೆನೇ ಫುಲ್ಲು, ನಮಗೂ ಜಾಸ್ತಿ ಆಗುತ್ತೆ. ಅದಕ್ಕೆ ಅವರಿಗೆ ಸ್ವಲ್ಪ ಕೊಟ್ಟರೆ ಆಯಿತು ಅಂಥೇಳಿ ಇಟ್ಟಿದ್ದೇವೆ. ಈ ಕರೆಂಟು ಮೇಲ್ಗಡೆ ಕರೆಂಟ್ ಕಣೋ, ನೋಡಿಕೊಂಡು ಒಂದೊಂದು ಅಥವಾ ಎರಡೆರಡು ಅಷ್ಟೇ ತೊಗೊಂಡು ಹೋಗು. ನೋಡಿ ಸ್ನೇಹಿತರೆ, ಬನ್ನಿ. ಈಗ ರಾತ್ರಿಗೆ ಏನಾದರೂ ಅಡುಗೆ ಮಾಡಬೇಕು. ಪಾತ್ರೆ ಉಂಟು, ಪಾತ್ರೆ ತೊಳಿತೀನಿ ಮೇಯ್ನಾಗಿ. ಈಗ ಒಳಗಡೆ ಹೋಗ್ತೀನಿ ನಾನು, ಇಲ್ಲ ಅಂದರೆ ಕೆಲಸ ತುಂಬಾ ಇದೆ. ಒಳಗಡೆ ಹೋಗ್ತೀನಿ. ಇಲ್ಲಿಗೆಲ್ಲ ಇಟ್ಟು ಮಳೆ ಬರುತ್ತೋ ಏನು ಮಾಡ್ತೋ ಗೊತ್ತಿಲ್ಲ, ಗೋಧಿ ಆಮೇಲೆ ತೊಗೊಂಡು ಹೋಗ್ತೀನಿ. ಹಾಗಾಗಿ ಈಗ ಪಾತ್ರೆ ಎಲ್ಲ ತೊಳೆದು ನಮ್ಮ ಶ್ರೇಯಮ್ಮ ಅವ್ರು ಏನು ಮಾಡ್ತಾಯಿದ್ದಾರೋ ಒಳಗಡೆ ಎಲ್ಲ ಮಾಡಿ ಸಿಗ್ತೀನಿ.